ಸ್ಥಾಪಿಸುವ ದೇವರಾಗಿದೆ, ಮತ್ತೆ ನಮ್ಮನ್ನ ಕಟ್ಟಿ ಎಬ್ಬಿಸುವ ಆತನಾಗಿದೆ. ಮೂರನೇ ಪಾಯಿಂಟ್ ನಾವು ಬರುವುದಾದ್ರೆ, ಒಂದನೇ ಕಾರ್ಯ ನಮ್ಮ ಕಾಲನ್ನು ದೃಢಪಡಿಸ್ತಾನೆ, ನಮ್ಮ ಗತಿಯನ್ನು ಸ್ಥಾಪಿಸ್ತಾನೆ, ನಮ್ಮ ನಡತೆಯನ್ನ ನಡೆಸ್ತಾನೆ. ಅದು ಮಾತ್ರವಿಲ್ಲದೆ ನಮ್ಮ ಕೈ ಕೆಲಸಗಳನ್ನ ಸಫಲಪಡಿಸ್ತಾನೆ. ಆತನು ಶಾಶ್ವತವಾದ ಒಡಂಬಡಿಕೆಯನ್ನು ತೆಗೆದ. ಮೂರನೇದಾಗಿ ಆತನು ಮಂದಿರವಾಗಿ ಆತನು ಕಟ್ಟಿ ಸ್ಥಾಪಿಸ್ತಾನೆ. ಮೂರನೇದಾಗಿ ಆತನು ನಮ್ಮನ್ನ ನಡುತ್ತಾನೆ. ಹೇಗ್ ನಡುತ್ತಾನೆ? ಬೇರೂರಿ ಬೆಳೆಯುವಂತೆ, ಫಲ ಕೊಡುವಂತೆ, ನಮ್ಮನ್ನ ಮೊದಲ ಗೀತಿಯಾಗಿ ಇಷ್ಟು ಕಾರ್ಯಗಳನ್ನ ನಾವು ಕಲಿತಿದ್ದೇವೆ. 3 ಕಂಡೀಷನ್ 5 ನಿಮಿಷದಲ್ಲಿ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಮೊಟ್ಟ ಮೊದಲು ಕರ್ತನಿಗೆ ನಾವು ಸಂತೋಷ ಪಡುವ ಒಂದು ಜೀವಿತ ಜೀವಿಸಬೇಕು. ಯೆರೆಮೀಯ ಪುಸ್ತಕ 12ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ ಓದುವುದು ಆದ್ರೆ, ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೆ ವಿರೋಧವಾಗಿ ಅವರು ಜೀವಿಸಿದರು. ಪ್ರಿಯ ದೇವ ಮಕ್ಕಳೇ,